ಹಲವು ದಿನಗಳಿಂದ ಸುದ್ದಿ ಮಾಡುತ್ತಿದ್ದ ಆ ಪ್ರಕರಣ ಈಗ ಅಂತ್ಯವಾಗಲು ಕೇವಲ 4 ದಿನಗಳು ಮಾತ್ರ ಬಾಕಿ ಇದೆ. ಮುದ್ದೇಬಿಹಾಳದ ಮಿನಿ ವಿಧಾನಸೌಧದಲ್ಲಿ ಡಬ್ಬಾ ಅಂಗಡಿಗಳ ತೆರವು ಗಡುವಿಗೆ 4 ದಿನಗಳ ಮಾತ್ರ ಬಾಕಿ ಇದ್ದು, ಅನ್ಯಾಯ ವಂಚನೆಯಿಂದ ಬೇಸತ್ತ ಬಡ ಜನರಿಗೆ ಮುಕ್ತಿ ಸಿಗುವ ಲಕ್ಷಣಗಳು ಸನ್ನಿಹಿತವಾಗಿವೆ. ಆದರೆ ಈ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ಪುರಸಭೆ ಸನ್ನದ್ಧವಾಗಿದೆಯಾ? ಬರೀ ನೋಟಿಸ್ ನೀಡಿ ಕೈಕಟ್ಟಿ ಕುಳಿತಿರುವ ಕೆಬಿ ಇಲಾಖೆ ಕಾರ್ಯಾಚರಣೆ ನಡೆಸುವುದು ಯಾವಾಗ? ಸಾರ್ವಜನಿಕರು, ಅಮಾಯಕರು, ಬಡ ರೈತರು ಪ್ರಶ್ನಿಸುತ್ತಿದ್ದಾರೆ. ಮಿನಿ ವಿಧಾನಸೌಧ ಆವರಣದ ಡಬ್ಬಾ ಅಂಗಡಿಗಳ ತೆರವು ಪ್ರಕರಣ ಗಡುವಿಗೆ ಇನ್ನು 4 ದಿನ ಬಾಕಿ ಇರುವಾಗಲೇ ಕಾರ್ಯಾಚರಣೆಗೆ ಪ್ಲಾನ್. ಹೌದು, ಮುದ್ದೇಬಿಹಾಳದ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಡಬ್ಬಾ ಅಂಗಡಿಗಳ ತೆರವಿಗೆ ನೀಡಿದ ಗಡುವಿಗೆ ಇನ್ನು ಕೇವಲ 4 ದಿನಗಳ ಮಾತ್ರ ಬಾಕಿ ಇವೆ. ಆಗಲೇ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ಪ್ಲಾನ್ ನಡೆದಿದೆ ಎನ್ನಲಾಗಿದೆ. ಆದರೂ ಸಾರ್ವಜನಿಕರು, ಅಮಾಯಕರು, ಆವರಣದಲ್ಲಿರುವ ಏಜೆಂಟರ ಅಂಗಡಿಗಳನ್ನು ತೆರವುಗೊಳಿಸುವಂತೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಬರೀ ದಿನಾಂಕ ನೀಡಲಾಗುತ್ತಿದೆ, ಆದರೆ ತೆರವು ಕಾರ್ಯಾಚರಣೆ ನಡೆಯುತ್ತಿಲ್ಲ ಯಾಕೆ ಎಂಬ ಪ್ರಶ್ನೆ ರೈತರು, ವಂಚನೆಗೊಳಗಾದ ಅಮಾಯಕರು ತಹಶೀಲ್ದಾರ್ ಬಳಿ ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಹೀಗೆ ಜನವರಿ 25ಕ್ಕೆ ಡಬ್ಬಾ ಅಂಗಡಿಗಳು ತೆರವುಗೊಳ್ಳುವ ಮಾತ್ರ ಖಚಿತ. ಒಂದು ವೇಳೆ ತೆಗೆಯದೆ ಹೋದರೆ ಜನವರಿ 26ಕ್ಕೆ ಜೆಸಿಬಿ ಮೂಲಕ ತೆರವುಗೊಳಿಸಲಾಗುವುದು ಎಂದು ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಈಗಾಗಲೇ ಅಂಗಡಿಕಾರರಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ನಾವು ತಗೋತೀವಿ ಅಂತ ಹೇಳಿದಾರೆ, ಅವಾಗೆ ತಗೊಳ್ಳಿಲ್ಲ ಅಂದ್ರೆ ನಾವು ಹೊರತೈತಿ ಸಿಗಲ್ಲ. ಅವತ್ತೇ ಕಟ್ ಎಲ್ಲ ಫೈನಲ್ ಆಗಿದೆ. ಲಾಸ್ಟ್ 25ನೇ ತಾರೀಕಿಗೆ ತೆಗಿಬೇಕು. ಕಾರ್ಯಾಚರಣೆಗೆ 4 ದಿನ ಬಾಕಿ ಇರುವಾಗಲೇ ಪುರಸಭೆ ಸನ್ನದ್ಧವಾಗಿದೆಯಾ? ನೋಟಿಸ್ ನೀಡಿ ಕೈ ಕಟ್ಟಿ ಕುಳಿತ ಕೆಇಬಿ ಕಾರ್ಯಾಚರಣೆ ಯಾವಾಗ? ಇನ್ನು ಡಬ್ಬಾ ಅಂಗಡಿಗಳ ತೆರವು ಗಡುವಿಗೆ 4 ದಿನ ಬಾಕಿ ಇದ್ದು, ಇದಕ್ಕೆ ಪುರಸಭೆ ಸನ್ನದ್ಧವಾಗಿದೆಯಾ ಎಂಬ ಪ್ರಶ್ನೆ ಕೇಳಬರುತ್ತಿದೆ. ಈಗಾಗಲೇ ಆವರಣದ ಜಾಗದಲ್ಲೇ ಒಬ್ಬೊಬ್ಬರು 3-4 ಅಂಗಡಿಗಳನ್ನು ಇಟ್ಟು ಬಾಡಿಗೆ ನೀಡಿ ಮಜಾ ಮಾಡುತ್ತಿದ್ದಾರೆ ಎಂದು ದೂರುದಾರರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಜಾಗವನ್ನು ಕಬಳಿಸುವ ಹುನ್ನಾರ ಕೂಡ ನಡೆದಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಹೀಗಾಗಿ ಕೂಡಲೇ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಅಂಗಡಿಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಈಗಾಗಲೇ ಎಸ್ಕಾಂ ಉಪವಿಭಾಗ ಮುದ್ದೇಬಿಹಾಳ್ ಇವರು ಅಕ್ರಮ ವಿದ್ಯುತ್ ಕಡಿತಕ್ಕೆ ಎಲ್ಲ ಅಂಗಡಿಕಾರರಿಗೆ ನೋಟಿಸ್ ನೀಡಿದೆ. ಆದರೆ ಯಾವ ಅಧಿಕಾರಿಯಾಗಲಿ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕೇವಲ ನೋಟಿಸ್ ನೀಡಿ ಕೈ ಕಟ್ಟಿ ಕುಳಿತಿರುವ ಕೆಬಿ ಇಲಾಖೆ ಕಾರ್ಯಾಚರಣೆ ನಡೆಸುವುದು ಯಾವಾಗ ಎಂದು ಅಮಾಯಕ ಬಡ ಜನರು ಪ್ರಶ್ನಿಸುತ್ತಿದ್ದಾರೆ. ಇನ್ನು ಸ್ವಯಂ ಪ್ರೇರಿತವಾಗಿ ಜನವರಿ 25ಕ್ಕೆ ಅಂಗಡಿಗಳನ್ನು ತೆಗೆದುವುದಾಗಿ ಹೇಳಿದ್ದ ಅಂಗಡಿಕಾರರು ಅಂಗಡಿ ತೆಗೆದುಕೊಳ್ಳುತ್ತಾರಾ ಅಥವಾ ಅಡೆತಡೆ ಉಂಟು ಮಾಡುತ್ತಾರಾ? ಒಂದು ವೇಳೆ ಅಂಗಡಿಕಾರರು ಅಡೆತಡೆ ಉಂಟು ಮಾಡಿದ್ದೇ ಆದರೆ ಜನವರಿ 26ಕ್ಕೆ ಆವರಣದಲ್ಲೇ ಜೆಸಿಬಿಗಳ ಘರ್ಜನೆ ಗ್ಯಾರಂಟಿ ಅಂದಿದ್ದಾರೆ ತಹಶೀಲ್ದಾರ್. ಒಟ್ಟಿನಲ್ಲಿ ಅಂಗಡಿಕಾರರಿಂದ ಅನ್ಯಾಯ, ವಂಚನೆ, ಸುಲಿಗೆಯಿಂದ ಬೇಸತ್ತ ರೈತರು, ಬಡಜನರು ನೀಡಿದ ದೂರಿನ ಆಧಾರದ ಮೇಲೆ ಕಾನೂನಾತ್ಮಕವಾಗಿ ಕ್ರಮಕ್ಕೆ ಮುಂದಾಗಿರುವ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಜನವರಿ 25 ಬಲ ಪರೀಕ್ಷೆ ಎಂಬಂತೆ ಹೇಳಬಹುದು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.